ಪ್ರಯತ್ನಕ್ಕಿಂತ ಮೌಲ್ಯಯುತ ವ್ಯಕ್ತಿಯಾಗಬೇಕೆಂಬ ಹೋರಾಟ ಅರ್ಥಪೂರ್ಣ. ಶುಭ ದಿನ ಎಲ್ರಿಗೂ. ಥಂಬ್ನೈಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ದರ್ಶನ. ಇವತ್ತು ಷಷ್ಠಿ ಆಗಿದ್ದರಿಂದ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡೋಣ ಅಂತ ಹೊರಟ್ವಿ. ನಿಯರ್ ಬೈ ಹೋಗ್ತಾ ಗೊತ್ತಾಯಿತು ಇವತ್ತು ತುಂಬ ರಶ್ ಇದೆ ಅಂತ. ಇದು ದೇವಸ್ಥಾನದ ಎಂಟ್ರೆನ್ಸ್. ದೇವಸ್ಥಾನದ ಹೊರಗಿಂದನೇ ಜನ ಕ್ಯೂ ನಿಂತಿದ್ದರು ಸ್ವಾಮಿಯ ದರ್ಶನಕ್ಕಾಗಿ. ಕ್ಯೂ ಅಲ್ಲಿ ನಿಂತು ನಾವು ದರ್ಶನ ಮಾಡೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅನ್ನೋದು ಗೊತ್ತಾಯಿತು. ಕಾರ್ತಿಕೇಯಾಯ ವಿದ್ಮಹೆ ಸುಬ್ರಹ್ಮಣ್ಯಾಯ ಧೀಮಹೆ ತನ್ನೋ ಸ್ಕಂದ ಪ್ರಚೋದಯಾತ್ ಅಂತ ಹೇಳ್ಕೊತ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಒಳಗೆ ಎಂಟರ್ ಆಗ್ತಾನೆ 2 ಲೈನ್ ಇತ್ತು. ನಾವು ಸ್ಪೆಷಲ್ ದರ್ಶನದ ಲೈನಲ್ಲಿ ನಿಂತ್ಕೊಂಡು 50 ರೂಪಾಯಿ ಒಬ್ಬರಿಗೆ ಅಂತ ಟಿಕೆಟ್ ತೊಗೊಂಡ್ವಿ. ಆದರೂ 2 hours ನಿಂತ್ಕೊಳ್ಬೇಕಾಗಿತ್ತು. ಅಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಅಂತ ಸಿಕ್ಕಿದ್ದು ಇವರಿಂದ ವಾನರ ಸೈನ್ಯ. ಕ್ಯೂ ತುಂಬ ಸ್ಲೋ ಆಗಿ ಮೂವ್ ಆಗ್ತಾಯಿದ್ರು. 2 hours ನಿಂತ ನಂತರ ನಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಆಯಿತು. ಹೊರಗೆ ಬಂದು ತೀರ್ಥ ಹೂವು ಪ್ರಸಾದಗಳನ್ನು ತಗೊಂಡು, ಇದು ದೇವಸ್ಥಾನದ ಮುಂದಿರುವಂಥದ್ದು. ನಂತರ ಪ್ರಸಾದ ಸೇವೆ ಇರುತ್ತೆ. ಪ್ರಸಾದಕ್ಕೆ ಅಂತ ಹೋದರೆ ಡೈನಿಂಗ್ ಹಾಲಲ್ಲೂ ತುಂಬ ಜನ ಇದ್ದಾರೆ, ಹೊರಗಡೆ ಕೂಡ ತುಂಬ ಜನ ಇದ್ದಾರೆ. ನಾವು ಡೈನಿಂಗ್ ಹಾಲಲ್ಲಿ ಊಟ ಹಾಕಿಸ್ಕೊಂಡು ಹೊರಗಡೆ ಹೋಗಿ ಕೂತ್ಕೊಂಡು ತಿಂದ್ವಿ. ಪ್ರಸಾದ ಆಯಿತು. ಹೊರಗಡೆ ತಟ್ಟೆ ತೊಳೆದಿಟ್ಟು ಇಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗೋದು ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಅದು ನಿಂತು ನೋಡಿದ್ರೆ ಮನಸ್ಸಿಗೆ ಏನೋ ಒಂದು ಸಮಾಧಾನ ಇರುತ್ತೆ. ಎಲ್ಲ ದರ್ಶನ ಪ್ರಸಾದ ಎಲ್ಲ ಮುಗೀತು, ಸರಿ ಹೊರಡೋಣ ಅಂತ ಕೇಳಕ್ಕೆ ಬಂದ್ವಿ. ಅಲ್ಲಿ ನಾಗರಕಲ್ಲ ಪ್ರತಿಷ್ಠಾಪನೆಗಳಿರುತ್ತೆ. ಅಲ್ಲಿ ನಮಸ್ಕಾರ ಹಾಕಿ ಹೊರಡೋವಾಗ ನನಗೆ ಕಂಡದ್ದು ಗುಬ್ಬಚ್ಚಿ ಮರಿಗಳು ತುಂಬ ಕಡಿಮೆ ಇವಾಗ ಕಾಣಸಿಗೋದು ನೋಡಿ ಖುಷಿ ಆಯಿತು.